ಪಟ್ಟಣಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಇಲ್ಲಿಗಲ್ ಆಗಿ ಮೈನಿಂಗ್ ಮಾಡ್ತಾರೆ. ಈಗ ನಾನು ಮೈನಿಂಗ್ ಮಾಡ್ತಕ್ಕಂತ ಒಂದು ಜಾಗದಲ್ಲಿ ಇದ್ದೇನೆ. ದೃಶ್ಯ ಮಾಧ್ಯಮ ಇತಿಹಾಸದಲ್ಲೇ ಇಂಥದ್ದೊಂದು ಬಿಗ್ ಚೇಸಿಂಗ್ ಸ್ಟೋರಿ ನೋಡಿರ್ಲಕ್ಕಿಲ್ಲ. ಡೆಡ್ಲಿ ಮಾಫಿಯಾದ ಅಟ್ಯಾಕ್ ನಿಂದ ನಾವು ಎಸ್ಕೇಪ್ ಆಗಿ ಬಂದಿದ್ದೇ ರೋಚಕ. ಏನೋ ಒಂಚೂರು ಏನೋ ಒಂದು ಅಡ್ಜಸ್ಟ್ಮೆಂಟ್ ಮೇಲೆ ಏನೋ ಅಷ್ಟೊಂದು ಮಾಡ್ಕೊಂಡು ಹೋಯ್ತಾವ್ರೆ. ಎಲ್ಲ ಒಟ್ಟ ಸ್ಟಾಪ್ ಆಗಿ ಪೊಲೀಸರಿಗೂ ಗೊತ್ತೈತೆ ಹಂಗಂದ್ರೆ? ಗೊತ್ತದೆ, ಪೊಲೀಸರಿಗೆ ಗೊತ್ತಿದೆ. ಮತ್ತೆ ಆ ಪೊಲೀಸರು ಬಂದ ಓಡೋಗ್ಬಿಡ್ತಾರೆ. ರಾತ್ರಿ ಡೂಮ್ ಹಚ್ಕೊಂಡು ರಾತೆಲ್ಲ ಹೊಡಿತಾರೆ ಸರ್. ಡೈಲಿ ರಾತ್ರಿ ಹೊಡಿತಾರ. ಆಮೇಲೆ ಕಂಪರ್ಸ್ ಗಾಡಿಗಳು 2-3 ಕಂಪರ್ಸ್ ಹೊಡಿತಾರೆ. ಇಲ್ಲೇ ಇರ್ತಾರೆ. ಎಷ್ಟು ಗಂಟೆಗೆ ಅಂದ್ರೆ ರಾತ್ರಿ ಟೈಮ್ ನಡೀತದೆ? ನಡೀತದೆ. ನಡೆಯಲ್ಲ. ಆಗ್ಲೊತ್ ಬಂದ್ರೆ ಓಡೋಗ್ಬಿಡ್ತಾರೆ. ಗಾಡಿಗಳು ಬಂದ್ಬಿಟ್ರೆ ರಾತೆಲ್ಲ ಬಂದ್ಬಿಡ್ತವೆ. 5-5:30ಗೆಲ್ಲ ನೋಡಿ ಎಷ್ಟೊಂದು ಲಾಟ್ ಬಿದ್ದಿದೆ. ರಾತೆಲ್ಲ ಹೊಡಿತಾರೆ ಸರ್. ಡೂಮ್ ಇಕ್ಕೊಂಡು ಡೂಮು ಲೈಟ್ ಮಡಿಕೊಂಡ್ಬಿಟ್ಟಾರೆ. ರಾತೆಲ್ಲ ಚಿಕ್ತಾರೆ. ಏಟು ಇಕ್ತಾರೆ. ಫಿಲ್ಮಿ ಸ್ಟೈಲ್ ನಲ್ಲಿ ಮೈನಿಂಗ್ ಲಾರಿ ಬೆನ್ನತ್ತಿದ ಜನತಾ ಟಿವಿ. ಕ್ಯಾಮರಾ ನೋಡ್ತಿದ್ದಂಗೆ ಲಾರಿಗಳನ್ನ ಬಿಟ್ಟು ಎಲ್ಲ ಜೂಟ್. ಮಾಹಿತಿನೇ ಇಲ್ಲ ಎನ್ನೋ ಪೊಲೀಸ್ ಗಣಿ ಇಲಾಖೆಗೆ ಇದಕ್ಕಿಂತ ಪ್ರೂಫ್ ಬೇಕಾ? ಊರವ್ರ ಯಾವ ಊರವ್ರ ಈ ಒಟ್ಟಿನಾಗ ಕೆಲಸ ಮಾಡ್ತಾರೆ, ಪೊಲೀಸವ್ರು ಬರ್ತಾರೆ. ಅವ್ರು ಕೆಲಸ ಮಾಡೋರ್ಗೆ ದುಡ್ಡು ಕೊಡ್ತಾರೆ, ಒಂದು ಕಲ್ಗಿಷ್ಟು ಅಂತ. ಯಾರೋ ಏನೋ ಗೊತ್ತಿಲ್ಲ. ಒಟ್ಟಿನಾಗ ಪೊಲೀಸವ್ರು ಬರೋದು ನಿಜ, ಕೆಲಸ ಮಾಡೋದು ನಿಜ. ನಾವು ಅದನ್ನೆಲ್ಲ ಯಾಕೆ ಈ ಒಂದು ಇಲ್ಲಿಗಲೇ ಮೈನಿಂಗ್ ವಿರುದ್ಧ ನಿಮ್ಮ ಜನತಾ ಟಿವಿ ಸತತ ನಿರಂತರವಾಗಿದ್ರೆ ಇಂಪ್ಯಾಕ್ಟ್ ಆಗೋ ತನಕ ನಾವು ಕೆಲಸ ಮಾಡ್ತೀವಿ. ಜಸ್ಟ್ ಮಿಸ್ ಗ್ರೇಟ್ ಎಸ್ಕೇಪ್. ಇದು ಜನತಾ ಟಿವಿಯ ಬಿಗ್ ಎಕ್ಸ್ಪೋಸ್.